श्रीराघवेन्द्रनिर्दिष्टं मध्वरूपनिदर्शकं विद्यामान्याप्तसद्विद्यं कृष्णतत्त्वोपदेशकं प्रीणयन्तं चतुर्बाहुं विश्वं कालीयमर्दनं वन्दे कृपातपः पूर्णं स्वरूपोद्धारकं मम तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम् ब्रह्मचर्य हरिप्रीति सुविद्यावादशालिनः इष्टदान् कष्टहर्तॄन्नः विद्यामान्यान् मुनीन्नुमः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे तपोविद्याविरक्त्यादि सद्गुणौघाकरानहं वादिराजगुरून् वन्दे हयग्रीवपदाश्रयान् भ्रमं भङ्गरहितम् अजडं विमलं सदानन्दतीर्थमतुलं भजे तापत्रयापहं पूर्णानन्दसुखोद्भासि मन्दस्मितमधीशितुः गोविन्दस्य सदा चिन्त्यं नित्यानन्दपदप्रदं ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಹರಿಕಥಾಮೃತ ಸಾರಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನೇ ದೈವಕ, ಪಂಚಮುಖ ಶಕ್ರಾದಿಗಳು ಕಿಂಕರರು ಶ್ರೀಹರಿಗೆ, ಪಂಚವಿಂಶತಿ ತತ್ವ ತರತಮ ಪಂಚಿಕೆಗಳನ್ನು ಪೇಳ್ದ ಭಾವಿ ವಿರಿಂಚಿ ಎನಿಪ ಆನಂದ ತೀರ್ಥರ ನೆನೆವೆನನು ದಿನವು ಅಂತ ಈ ಶ್ಲೋಕದ ಮೂಲಕ ಜಗನ್ನಾಥದಾಸರು ಆಚಾರ್ಯ ಮಧ್ವರಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದಾರೆ. ನೆನೆವೆನು ಅನುದಿನವು, ಪ್ರತಿದಿನವೂ ಕೂಡ ಯಾವುದು ಆ ತಾರತಮ್ಯದ ಪ್ರಕಾರ ನಾವು ಆಚಾರ್ಯ ಮಧ್ವರನ್ನು ನೆನೆತೇವೆ ಅಂತ ಹೇಳ್ತಾ ಇದ್ದಾರೆ. ಎಂತಹ ಆಚಾರ್ಯ ಮಧ್ವರು ಅಂತ ಹಿಂದಿನ ಶ್ಲೋಕದಲ್ಲಿ ನೋಡಿದ್ದೆವು. ಆಚಾರ್ಯ ಮಧ್ವರ ತತ್ವವನ್ನು ಒಂದು ಕ್ರಿಸ್ಪಾಗಿ ಒಂದು ನಟ್ಶೆಲ್ಲಲ್ಲಿ ಈ ಶ್ಲೋಕದ ಮೂಲಕ ಜಗನ್ನಾಥದಾಸರು ತಿಳಿಸ್ಕೊಡ್ತಾ ಇದ್ದಾರೆ. ಆಚಾರ್ಯ ಮುಖ್ಯವಾಗಿ ಏನು ಅಷ್ಟು ಸ್ಪೆಷಲ್ಲಾಗಿ ಆಚಾರ್ಯರು ಹೇಳಿದ್ದೇನು ಅನ್ನುವಂಥದ್ದನ್ನು ತಿಳಿಸ್ತಾ ಇದ್ದಾರೆ. ಪಂಚಭೇದಗಳಿದ್ದಾವೆ ಅಂತ ತಿಳಿಸಿದರು. ಆಮೇಲೆ ಈ ಇಡೀ ಪ್ರಪಂಚ ಏನಿದೆ ಅದರಲ್ಲಿ ಪಂಚರೂಪಾತ್ಮಕ ಅಂದರೆ ವಾಸುದೇವ, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ನಾರಾಯಣ ಈ ರೂಪಿ ಪರಮಾತ್ಮನೇ ದೇವರು ಮುಖ್ಯ ಪ್ರತಿಪಾದ್ಯ. ಮತ್ತು ಈ ಪಂಚಮುಖ ಅಂತಂದರೆ ಒಂದು ಚತುರ್ಮುಖ ಬ್ರಹ್ಮದೇವರು, ನಂತರ ಪಂಚಮುಖ ಅಂತಂದರೆ ರುದ್ರದೇವರು, ಇವರು ಆಮೇಲೆ ಇಂದ್ರ, ಇವರೆಲ್ಲರೂ ಕೂಡ ಕಿಂಕರರು ಶ್ರೀಹರಿಗೆ ಅಂತಂದರೆ ಅವನ ದಾಸರು ಅಂತ. ಇನ್ನು ಪಂಚವಿಂಶತಿ ತತ್ವ, ಹಿಂದೆ ನಾವು 24 ತತ್ವಗಳನ್ನು ನೋಡಿದ್ದೇವೆ. ಅವ್ಯಕ್ತ ತತ್ವನವರೆಗೆ ಲಕ್ಷ್ಮೀದೇವಿ ಅಂತ, 25ನೇ ತತ್ವ ಅದು ಭಗವಂತ ಸಾಕ್ಷಾತ್ ಶ್ರೀನಾರಾಯಣ. ಹಾಗಾಗಿ 25 ತತ್ವಗಳಿದ್ದಾವೆ. ಇನ್ನು ತಾರತಮ್ಯ, ಈ ಹಂಚಿಕೆಗಳು ಇದೆಲ್ಲ ಏನಿದೆ ಇದನ್ನು ನಮಗೆ ವಿಸ್ತೃತವಾಗಿ ಯಥಾವತ್ತಾಗಿ ವೇದವ್ಯಾಸರಿಗೂ ವೇದಗಳಿಗೂ ಸಮ್ಮತವಾಗಿ ತಿಳಿಸಿಕೊಟ್ಟವರು ಭಾವಿ ಬ್ರಹ್ಮರಾಗಿರುವಂತಹ ಆಚಾರ್ಯ ಮಧ್ವರು ಅಂತ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಇದಕ್ಕೆ ಅಂದರೆ ಆಚಾರ್ಯರು ವೈದಿಕ ಪ್ರಪಂಚ, ಪುರಾಣದ ಪ್ರಪಂಚ ಎಲ್ಲದಕ್ಕೂ ಕೂಡ ಬಹಳ ತೀಕ್ಷ್ಣವಾದಂತಂದರೆ ಬಹಳ ಒಳ್ಳೆಯ ನಮಗೆ ತತ್ವವನ್ನು ನಮಗೆ ಕೊಟ್ಟಿದ್ದಾರೆ ಸರ್ವಮೂಲ ಗ್ರಂಥಗಳಲ್ಲಿ, ಭಾಷ್ಯಾದಿ ಗ್ರಂಥಗಳಲ್ಲಿ. ಆದರೆ ಅದು ಜಟಿಲ, ಅಂದರೆ ಯಾರು ಕೂಡಲೇ ಪ್ರವೇಶ ಮಾಡಲಿಕ್ಕೆ ಇನ್ನೂ ಸಂಸ್ಕೃತ ಕಲಿತು ವ್ಯಾಕರಣ ಕಲಿತು ಇದೆಲ್ಲ ಪ್ರವೇಶ ಮಾಡುವಾಗ ಆ ತತ್ವಗಳನ್ನು ಅರ್ಥ ಮಾಡಿಕೊಳ್ಳುವುದು ಮೊದಲನೆಯದಾಗಿ ಅದು ವಿಸ್ತೃತವಾದ್ದು. ಇನ್ನೊಂದು ಸ್ವಲ್ಪ ಕ್ಲಿಷ್ಟನೂ ಇದೆ, ಯಾಕಂದರೆ ಅಲ್ಲೆಲ್ಲ ಬಹಳ ಅಂಶಗಳು ತಾರ್ಕಿಕವಾಗಿ ಆಚಾರ್ಯರು ಸಮರ್ಥನೆ ಮಾಡುವಂಥದ್ದು. ಆದರೆ ಕರುಣಾಮಯಿಗಳಾಗಿರುವಂತಹ ಆ ವ್ಯಾಸರಾಜರು ಅಂದರೆ ಪ್ರಹ್ಲಾದರಾಜರು, ವ್ಯಾಸರಾಜರು, ಆಮೇಲೆ ರಾಘವೇಂದ್ರ ಗುರು ಸಾರ್ವಭೌಮರು ಅಂತ ನಮಗೆ ಗೊತ್ತು ಆ ರಾಯರ ಬಗ್ಗೆ. ಆ ರಾಯರ ಪೂರ್ವ ಅವತಾರವಾದಂತಹ ವ್ಯಾಸರಾಜರ ಅವತಾರದಲ್ಲಿ ಇದಿಷ್ಟನ್ನು ಒಂದೇ ಶ್ಲೋಕದಲ್ಲಿ ನಟ್ಶೆಲ್ಲಲ್ಲಿ ಕೊಟ್ಟಿದ್ದಾರೆ. ಅದನ್ನೇ ಜಗನ್ನಾಥದಾಸರು ನಮಗೆ ಕನ್ನಡಕ್ಕೆ ತರ್ಜಿಮೆ ಮಾಡಿ ಕೊಟ್ಟಿದ್ದು. ಯಾವುದದು ಶ್ಲೋಕ ಅಂತ ಒಮ್ಮೆ ಗಮನಿಸುವುದು ಅಂತಾದರೆ, ಶ್ರೀಮನ್ ಮಧ್ವಮತೆ ಆಚಾರ್ಯ ಮಧ್ವರು ಕೊಟ್ಟಿರುವಂತಹ ಮತದಲ್ಲಿ ಇಷ್ಟು ಇದ್ದಾವೆ ಅಂತ ಹೇಳಿ 9 ಅಂಶಗಳನ್ನು ತಿಳಿಸಿಕೊಡ್ತಾರೆ. ಏನದು ಅಂತಂದರೆ, ಹರಿ ಪರತರಹ ಅಂದರೆ ಹರಿಯೇ ಸರ್ವೋತ್ತಮ ಅಂತಂದರೆ ಈ ಇಡೀ ಪರತತ್ವ ಏನಿದೆ ಎಲ್ಲ, ಇನ್ನು ಲಕ್ಷ್ಮೀದೇವಿಗೂ ಕೂಡ ಉತ್ತಮನಾದವ ಅದು ಹರಿ ಅಂತ ಹೇಳಿದರೆ, ಲಕ್ಷ್ಮೀದೇವಿಯ ಕೆಳಗೆ ಬ್ರಹ್ಮದೇವರು ಇಡೀ ಪ್ರಪಂಚ ಬರ್ತದೆ. ಹಾಗಾಗಿ ಜೀವಕೋಟಿಯಲ್ಲಿ ಬ್ರಹ್ಮದೇವರು ಉತ್ತಮರು, ಅವರಿಗಿಂತ ಉತ್ತಮಳು ಲಕ್ಷ್ಮೀದೇವಿ, ಲಕ್ಷ್ಮೀದೇವಿಗೂ ಉತ್ತಮನಾದವ ಪರಮಾತ್ಮ ಅಂತಂದರೆ ಹರಿ ಸರ್ವೋತ್ತಮತ್ವವನ್ನು ತಿಳಿಸಿಕೊಟ್ರು. 2ನೇ ತತ್ವ ಸತ್ಯಂ ಜಗತ್, ಈ ಜಗತ್ತು ಮಿಥ್ಯಾ
ಆಭಾಸ ಅಂತ ಅಂದರೆ ವರ್ಲ್ಡ್ ಈಸ್ ಅನ್ ಇಲ್ಯೂಷನ್. ನಾವು ಚಿಕ್ಕ ವಯಸ್ಸಿಂದ ಇದನ್ನು ಕೇಳ್ತಾ ಬರ್ತಾ ಇದ್ದೇವೆ. ಕರ್ಕಶವಾದರೂ ಕೂಡ ಇಂತಹ ಒಂದು ಮತ ಪ್ರವೃತ್ತಿಯಲ್ಲಿದೆ. ಲೋಕ ಮಾಯಾ, ಈ ಮಾಯಾ, ಈ ಜಗತ್ತು ಅಂದರೆ ಮಾಯಾ ಹೌದು, ಆದರೆ ಮಾಯಾ ಶಬ್ದಕ್ಕೆ ಅರ್ಥ ತಪ್ಪು ತಿಳ್ಕೊಂಡ್ರು. ಈ ವರ್ಲ್ಡ್ ಇಲ್ಯೂಷನ್, ಇಲ್ಲಿ ಏನು ಇದು ಸತ್ಯವೇ ಅಲ್ಲ, ಸುಳ್ಳು ಅಂತ ಹೇಳಿದ್ರು. ಸುಳ್ಳಲ್ಲಿ ಸಾಧನೆ ಮಾಡಿ ಯಾವ ಪ್ರಯೋಜನವನ್ನು ತಗೊಳ್ಳಿಕ್ಕಾಗೋದಿಲ್ಲ. ಹಾಗಾಗಿ ನಾವು ಕಾಣ್ತಾ ಇದ್ದೇವೆ, ಆದ್ದರಿಂದ ಈ ಜಗತ್ತು ಸತ್ಯ ಅಂತ ಆಚಾರ್ಯ ಮಧ್ವರು ಹೇಳಿದ್ರು. ಅಂದರೆ ಅವರು ಪೂರ್ವಾಚಾರ್ಯರು ಹೇಳಿದ್ದೇನು ಅಂತ ಹೇಳಿದರೆ, ಒಂದು ಹಗ್ಗ ಇದೆ, ಆ ಹಗ್ಗವನ್ನು ನೋಡಿ ಕತ್ತಲಲ್ಲಿ ನಾವು ಹಗ್ಗ ಅಲ್ಲ ಹಾವು ಅಂತ ನೋಡಿ ನಾವು ಭಯಭೀತಿ ಪಟ್ಟುಕೊಂಡೆವು. ಅಥವಾ ಒಂದು ಕಪ್ಪೆ ಚಿಪ್ಪು ಇದೆ, ಅದರ ಮೇಲೆ ಶೈನಿಂಗ್ ಹೊಳಿತಾ ಇದೆ, ಅದನ್ನು ನೋಡಿದಾಗ ನಾವು ಸಿಲ್ವರ್ ಅಂತ ಭ್ರಮೆ ಪಟ್ಟಿಕೊಂಡೆವು. ಹಾಗಾಗಿ ಯಾಕೆ ಭ್ರಮೆ ಯಾವುದರಿಂದ ಬಂತು? ಏನೋ ಒಂದು ವಸ್ತು ಇದೆ, ಆ ವಸ್ತುವನ್ನು ನೋಡಿದ್ರಿಂದ ನಮಗೆ ಭ್ರಮೆ ಬಂತು, ಹಾಗಾಗಿ ಅದು ಸುಳ್ಳು ಅಂತ ಹೇಳ್ತಾರೆ. ಆಚಾರ್ಯರು ಹೇಳ್ತಾರೆ, ಇದ್ದ ವಸ್ತುವನ್ನು ನೋಡಿ ಸುಳ್ಳು ಅಂತ ಹೇಳಬಾರ್ದಪ್ಪ, ನೀನು ಕತ್ತಲಲ್ಲಿ ನೋಡಿದ ಅದು ಹಗ್ಗ. ಹಾಗಾಗಿ ಕತ್ತಲು ಅನ್ನುವಂಥದ್ದು ಒಂದು ಪ್ರತಿಬಂಧಕ. ಆ ಪ್ರತಿಬಂಧಕವನ್ನು ನಿವಾರಣೆ ಮಾಡಿಬಿಟ್ರೆ ಯಥಾರ್ಥವಾಗಿ ಅದು ಹಗ್ಗ ಅಂತ ಗೊತ್ತಾಗತ್ತೆ. ನೀನು ಸುಳ್ಳು ಅಂತ ಹೇಳುವುದಕ್ಕೆ ಹೋಗಿ ನಾವು 3 ಸತ್ಯಗಳನ್ನು ಒಪ್ಪಿಕೊಂಡಿದ್ದೇವೆ. ಏನದು? ಒಂದು ಹಗ್ಗ, ಅದು ಸತ್ಯ. ಹಗ್ಗವನ್ನೇ ನೋಡಿ, ಮತ್ತೊಂದು ಹಾವು. ಹಾವು ಸತ್ಯ. ಯಾಕೆ ಸತ್ಯ ಅಂದರೆ ಹಗ್ಗವನ್ನು ನೋಡಿದಾಗೆ ಬಂದಂತಹ ಭ್ರಮೆಯ ಹಾವು ಅದು ಸತ್ಯ ಇಲ್ಲ. ಆದರೆ ಆ ಹಗ್ಗವನ್ನು ನೋಡಿದಾಗ ಹಾವು ಅಂತ ತೋರಿತಲ್ಲ, ತೋರಬೇಕು ಅಂತಂದರೆ ಹಾವು ಅನ್ನುವಂಥದ್ದು ಒಂದು ಎಲ್ಲೋ ಯಾವಾಗಲೋ ನೋಡಿರ್ಬೇಕಲ್ವ. ಆ ಹಾವಿಂದ ಇಷ್ಟು ದುರಂತ ಉಂಟು ಅಂತ ಅವನಿಗೆ ಗೊತ್ತಿರಬೇಕಲ್ವ. ಸೊ ಅಷ್ಟೆಲ್ಲ ಸತ್ಯ ಅಂಶಗಳು ಇದ್ದಾವೆ. ಅದನ್ನು ಇಲ್ಲಿಗೆ ಅಪ್ಲೈ ಮಾಡಿದಾವ ಅದು ತಪ್ಪು, ಆದರೆ ಅದು ವಿಪರೀತ ಜ್ಞಾನ ಹೊರತು ಸುಳ್ಳಲ್ಲ. ಇನ್ನೊಂದೇನು? ಕತ್ತಲು ಅನ್ನುವಂತಹದ್ದು ಸತ್ಯ. ಹಾಗಾಗಿ ಹಗ್ಗವೇ ಸುಳ್ಳು ಅಂತ ಹೇಳೋಕ್ಕೆ ಆಗುವುದಿಲ್ಲ. ಯಾಕಂದರೆ ಪುರೋವೃತ್ತಿಯನ್ನು ನೋಡಿದಾಗ ಮಾತ್ರ ಮತ್ತೊಂದರ ಭ್ರಮೆ ಬರ್ತದೆ ಅಂತಾದಾಗ, ಒಂದು ಯಾವುದನ್ನೋ ಈ ಕಣ್ಣಿಗೆ ಕಾಣ್ತಾ ಇರುವಂತಹ ಜಗತ್ತನ್ನು ಸುಳ್ಳು ಅಂತ ಹೇಳುವುದಕ್ಕೆ ಹೋಗಿ 100 ಸತ್ಯಗಳನ್ನು ನೀನು ಒಪ್ಪಿಕೊಳ್ಳುವಂತಹ ಪರಿಸ್ಥಿತಿ ಬರ್ತದೆ. ಹಾಗಾಗಿ ಸತ್ಯಂ ಜಗತ್, ನಾವು ಅನುಭವ ಸಿದ್ಧ, ಇದು ನಮ್ಮ ಪ್ರತ್ಯಕ್ಷ ಸಿದ್ಧ, ಇದು ನಾವು ಹೆಜ್ಜೆ ಹೆಜ್ಜೆಗೆ ಕಾಣ್ತಾ ಇದ್ದೇವೆ. ಈಗ ಈ ಪ್ರಪಂಚ ಸುಳ್ಳು ಅಂತ ನೀನು ಹೇಳ್ತೀಯ ಅಲ್ವಾ, ಹಸಿವೆ ಆಗ್ತದಲ್ಲ, ಅದು ಸತ್ಯ ಅಲ್ವಾ. ಊಟ ಮಾಡದೇ ಇದ್ಬಿಡು, ಯಾಕೆ? ಸುಳ್ಳು ಹಸಿವಾದದ್ದು. ಹಾಗೆ ಯಾರೂ ಮಾಡೋದಿಲ್ಲ. ಹಾಗಾಗಿ ವ್ಯವಹಾರಕ್ಕೆ ಅತ್ಯಂತ ಆಪೋಸಿಟ್ ಆದಂತಹ ತತ್ವವನ್ನು ಮಂಡಿಸಿದರೆ ಅದು ಜನಕ್ಕೆ ತೊಂದರೆ ಆಗ್ತದೆ. ಅದರಿಂದ ಇದು ಯಥಾವತ್ತಾದಂತಹ ತತ್ವವೇ ಅಲ್ಲ. ಹಾಗಾಗಿ ಈ ಜಗತ್ತು ಸತ್ಯ, ಭಗವಂತ ಇದನ್ನು ಸೃಷ್ಟಿ ಮಾಡಿಕೊಟ್ಟಿದ್ದಾನೆ. ಇಲ್ಲಿ ಇರುವಂತಹ ಜೀವರು, ನಾನು, ನೀನು ಎಲ್ಲ ಸತ್ಯ. ಇದರಲ್ಲಿ ಸಾಧನೆ ಮಾಡಿ ಮತ್ತೆ ನಾವು ಅವಿದ್ಯಾವನ್ನು ಪರಿಹಾರ ಮಾಡಿಕೊಂಡು ಭಗವಂತನ ಇಚ್ಛೆ ಪಡೆದು ನಾವು ಮುಂದೆ ತೇರ್ಗಡೆಯಾಗಿ ಮುಂದೆ ಹೋಗಬೇಕು. ಹಾಗಾಗಿ ಜಗತ್ ಸತ್ಯತ್ವವನ್ನು ಆಚಾರ್ಯ ಮಧ್ವರು ಕೊಟ್ಟಿದ್ದಾರೆ. ಅದನ್ನೇ ಅವರು ಹೇಳಿದರು. ಮತ್ತು ತತ್ವತೋ ಭೇದ ಅಂತ ವ್ಯಾಸರಾಜರು 3ನೇ ಪಾಯಿಂಟು, ಅದನ್ನೇ ಇಲ್ಲಿ ಜಗನ್ನಾಥದಾಸರು ಪಂಚಭೇದಾತ್ಮಕ ಪ್ರಪಂಚ ಅಂತ ಹೇಳ್ತಾರೆ. ಪಂಚಭೇದಾತ್ಮಕ ಅಂತ ಹೇಳುವಾಗ 3ನೇ ಪಾಯಿಂಟ್ ತತ್ವತೋ ಭೇದ, ಪ್ರಪಂಚ ಅಂತ ಹೇಳಿದಾಗ ಸತ್ಯಂ ಜಗತ್ ಅಂತೆಲ್ಲ ಹೀಗೆ ಅದನ್ನು ಕಾರಲೇಟ್ ಮಾಡ್ಬೋದು. ತತ್ವತೋ ಭೇದ, 5 ಪಂಚಭೇದಗಳಿದ್ದಾವೆ. ಯಾವುದು ಅದು ಅಂತಂದರೆ ಜೀವ ಭೇದ ಇದೆ. ನಾನು ನೀನು ಒಂದೇ ಅಲ್ಲ, ಇದು ಸಾಧ್ಯವೇ ಇಲ್ಲ. ಇದು ಯಾರೂ ಒಪ್ಪದೇ ಇರುವಂತಹ ತತ್ವ. ಯಾಕಂದರೆ ಕಣ್ಣೆದುರಿಗೆ ಕಾಣ್ತಾ ಇದೆ. ನಿನಗೆ ಬರ್ತಾ ಇರೋ ದುಃಖ ಬೇರೆ, ನನಗೆ ಬರ್ತಾ ಇರುವ ಸುಖ ಬೇರೆ, ಎಲ್ಲ ಬೇರೆ. ಎಷ್ಟೋ ರೀತಿಯಲ್ಲಿ ಇದನ್ನು ಆಚಾರ್ಯರು ತುಂಬ ಒಳ್ಳೆಯ ರೀತಿಯಲ್ಲಿ ಅದನ್ನು ಖಂಡನೆ ಮಾಡ್ತಾರೆ. ಅದನ್ನು ಟೀಕಾರಾಯರು ಅದ್ಭುತವಾಗಿ ಅದನ್ನು ವಿವರಿಸ್ತಾರೆ. ವಾದಿರಾಜ ಗುರು ಸಾರ್ವಭೌಮರು ಯುಕ್ತಿ ಮಲ್ಲಿಕೆಯಲ್ಲಿ ಇದನ್ನು ಅದ್ಭುತವಾಗಿ ಸಮರ್ಥನೆ ಮಾಡ್ತಾರೆ. ಹೀಗೆ ಖಂಡನತ್ರಯ ವ್ಯಾಸರಾಯರ ಗ್ರಂಥಗಳು ಬಹಳ ಇದ್ದಾವೆ, ಅದ್ಭುತವಾದ ಗ್ರಂಥಗಳಿದ್ದಾವೆ. ಹಾಗಾಗಿ ಪಂಚಭೇದ ಯಾವುದದು? ಜೀವಕ್ಕೂ ಭೇದ ಇದೆ, ಜೀವಕ್ಕೂ ಜಡಕ್ಕೂ ಭೇದ ಇದೆ, ಜಡಕ್ಕೂ ಭೇದ ಇದೆ. ಕಲ್ಲು ಮಣ್ಣು ಒಂದೇ ಅಲ್ಲ. ನಮಗೆ ಗೊತ್ತು, ಕಣ್ಣೆದುರಿಗೆ ಕಾಣಿಸ್ತಾ ಉಂಟು. ಹೇಗೆ ಒಂದಾಗ್ಲಿಕ್ಕೆ? ಒಂದೊಂದರಲ್ಲಿ ಇರುವಂತಹ ಅಂಶಗಳು ಬೇರೆ. ಒಂದು ಪೃಥ್ವಿ ತತ್ವ ಅರ್ತ್, ಇನ್ನೊಂದು ನೀರು, ಇನ್ನೊಂದು ಏರ್, ಇನ್ನೊಂದು ಆಕಾಶ. ಯಾವ ತತ್ವವನ್ನು ನೋಡಿದರೂ ಕೂಡ ನಮಗೆ ಅದು ಒಂದು ಅಂತ ಕಾಣುವುದಿಲ್ಲ. ಹಾಗಾಗಿ ಜಡದಲ್ಲಿಯೇ ಭೇದ ಇದೆ. ಇನ್ನು ಜಡ ಹಾಗೂ ಭಗವಂತನಿಗೆ ಭೇದ ಇದೆ.
ಜಡ ಬೇರೆ, ಭಗವಂತ ಬೇರೆ, ಇನ್ನೊಂದು ಜೀವನು ಭಗವಂತ ಬೇರೆ. ಈ ರೀತಿ 5 ಭೇದಗಳನ್ನು, ಪಂಚಭೇದಗಳನ್ನು ತಿಳಿಸಿಕೊಟ್ಟಿದ್ದಾರೆ ಆಚಾರ್ಯ ಮಧ್ವರು. ಇನ್ನು ಸರಿ, ಭೇದ ಇದೆ, ಆದರೆ ಎಲ್ಲರೂ ಈಕ್ವಲ್. ಈಗ ಅಬದ್ಧವಾಗಿ ಸೆಕ್ಯುಲಾರಿಸಮ್ ಅಂತ ಹೇಳ್ತಾರಲ್ಲ, ಹಾಗೆ ಎಲ್ಲರೂ ಈಕ್ವಲ್ ಅಂತಂದರೆ ಆಗುವುದಿಲ್ಲ. ಮತ್ತು ನಾನು ದೇವರು ಒಂದೇ ಅಂತ ಹೇಳಿದರೆ ಆಗೋದಿಲ್ಲ. ಜೀವಗಣಾಹ ಹರೇಹ ಅನುಚರಾಹ ಅಂತ ವ್ಯಾಸರಾಜರು ಹೇಳ್ತಾರೆ. ಇದು 4ನೇ ಪಾಯಿಂಟ್. ಅದನ್ನಿಲ್ಲಿ ಪಂಚಮುಖ ಶಕ್ರಾದಿಗಳು ಕಿಂಕರರು ಶ್ರೀಹರಿಗೆ. ಕಿಂಕರರು ಅಂತಂದರೆ ಸರ್ವೆಂಟ್ಸ್ ಅಂತ ಅರ್ಥ. ಹಾಗಾಗಿ ಈ ಎಲ್ಲರೂ ಕೂಡ ಜೀವಗಣಾಹ, ಎಲ್ಲ ಜೀವರು ಕೂಡ ಹರೇಹ ಅನುಚರಾಹ, ಭಗವಂತನನ್ನು ಅನುಚರಣೆ ಅಂದರೆ ದಾಸರು ಅಂತ. ಮತ್ತೆ ಹೌದಾ, ದಾಸರು ಸರಿ, ಭಗವಂತ ಬೇರೆ ದಾಸರು ಬೇರೆ. ದಾಸರೆಲ್ಲರೂ ಒಬ್ಬೊಬ್ಬರು ಒಂದಾ ಪರಸ್ಪರ? ಬ್ರಹ್ಮ ಶಕ್ರ ಒಂದೇ, ಬ್ರಹ್ಮ ಶಿವ ಒಂದೇ, ಹಾಗಾಗ್ತದ? ಇಲ್ಲ. ನೀಚೋಚ್ಚ ಭಾವಂ ಗತಾಹ. ಪ್ರತಿಯೊಬ್ಬ ಜೀವನಲ್ಲಿಯೂ ಕೂಡ ಆ ಯೋಗ್ಯತಾ ತಾರತಮ್ಯ ಅಂತ ಹೇಳ್ತಾರೆ. ಯೋಗ್ಯತೆ ಬೇರೆ ಇದೆ, ಪ್ರತ್ಯೇಕ ಯೋಗ್ಯತೆ ಇದೆ. ಬ್ರಹ್ಮದೇವರಿಗೆ ಬೇರೆ ಯೋಗ್ಯತೆ, ಅವರಿಗಿಂತ ಕೆಳಗಿನ ಯೋಗ್ಯತೆ ಭಾರತೀ ಸರಸ್ವತಿರು, ಅದಕ್ಕಿಂತ ಕೆಳಗಿನ ಯೋಗ್ಯತೆ ರುದ್ರದೇವರು, ಗರುಡಶೇಷ ರುದ್ರರು, ಅದಕ್ಕಿಂತ ಕೆಳಗೆ ಷಣ್ಮಹಿಷಿಯರು. ನಾವು ಮುಂದೆ ಇದನ್ನು ವಿಸ್ತೃತವಾಗಿ ನೋಡಲಿಕ್ಕಿದೆ. ಇದನ್ನು ಹೇಳಿದ್ದಾರೆ. ನೀಚೋಚ್ಚ ಭಾವಂ ಗತಾಹ, ಪರಸ್ಪರ ಒಬ್ಬರೊಬ್ಬರಿಗೆ, ಒಬ್ಬರು ದೊಡ್ಡವರು ಒಬ್ಬರು ಚಿಕ್ಕವರು, ಪರಸ್ಪರ ಹೀಗಿದೆ ಅಂತ ಹೇಳ್ತಾರೆ. ಮತ್ತೆ ಮುಕ್ತಿ ನೈಜ ಸುಖಾನುಭೂತಿ. ಇವಾಗ ಮೋಕ್ಷದ ಸ್ಪಷ್ಟವಾದ ಚಿತ್ರಣವನ್ನು ಆಚಾರ್ಯ ಮಧ್ವರು ಕೊಟ್ಟಿದ್ದಾರೆ ತಮ್ಮ ಸರ್ವಮೂಲ ಗ್ರಂಥಗಳಲ್ಲಿ. ಬಹಳ ಗ್ರಂಥಗಳಲ್ಲಿ ಅವರು ಕೊಡುವ ಮೋಕ್ಷದ ಒಂದು ಚಿತ್ರಣವನ್ನು ನೋಡಿದರೆ ಮೋಕ್ಷ ಬೇಡಪ್ಪ, ಇಲ್ಲೇ ಆರಾಮಾಗಿದ್ದೇವೆ ಅಂತ ಅನ್ನಿಸಿಬಿಡಬೇಕು, ಹಾಗೆ ಕೊಟ್ಟಿದ್ದಾರೆ. ಕೆಲವು ಫಿಲಾಸಫಿಗಳಲ್ಲಿ ನಿರಂತರ ಊರ್ಧ್ವಗಮನಂ ಏನು ಅಂತ ಅವರಿಗೆ ಫಸ್ಟ್ ಆಫ್ ಆಲ್ ಅರ್ಥ ಆಗಿಲ್ಲ, ಏನು ಮೋಕ್ಷ ಅಂತ. ಕೊನೆಗೆ ಏನು ಹೇಳಿದ್ರು ಅಂದರೆ, ಮೇಲೆ ಹೋಗ್ತಾ ಇರೋದಂತೆ, ಎಂಡ್ಲೆಸ್ಸಾಗಿ ಟ್ರಾವೆಲ್ ಮಾಡ್ತಾ ಇರೋದು ಮೇಲೆ. ಅದಕ್ಕೆ ಅದು ಎಂಥ ಅಬದ್ಧ ಫಿಲಾಸಫಿ ಅಂತ. ಈಗ ನಾವು ಉದಾಹರಣೆಗೆ, ಈಗ ಒಂದು 10 ಫ್ಲೋರ್ ಇದೆ ಅಂತ ಇಟ್ಕೊಳ್ಳೋಣ. ನಾವು ಮೇಲೇನೋ ಹೋಗ್ತಾ ಇದ್ದೇವೆ, ನಾವು ಹತ್ಕೊಂಡು ಹೋಗ್ತಾ ಇದ್ರೆ ಮೇಲೆ ಶ್ರಮ ಆಗುವುದಿಲ್ಲ. ಒಂದು ಪಕ್ಷಿಗೆ ಆಗಲಿ ಹಾರ್ತಾ ಇದ್ರೆ ಏನು ಒಂದು ಗೋಲ್ ಅಂತ ಬೇಕಲ್ವಾ? ಗೋಲೇ ಇಲ್ಲ, ಹೋಗ್ತಾ ಇರೋದು ಅಂತ. ಒಂದು ಲಿಫ್ಟ್ ಇದೆ, ಎಲಿವೇಟರ್, ಅದರಲ್ಲಿ ಹೋಗಲಿ, ನಮಗೆ ಶ್ರಮ ಬೇಡಪ್ಪ, ಅದು ಬೇರೆ ಸ್ವರೂಪ ಇರುತ್ತೆ, ಹೋಗ್ತಾ ಇರೋದು ಅಂತಂದರೆ ಆನಂದ ಆಗೋದಿಲ್ವಲ್ಲ? ಅದರಲ್ಲಿ ಆನಂದ ಆಗೋದಿಲ್ಲ, ಶ್ರಮ ಮಾತ್ರ. ಇಂಥ ಮೋಕ್ಷವನ್ನು ಯಾರು ಬಯಸ್ತಾರೆ? ಬೇಡ, ನಾವು ಇಲ್ಲೇ ಆರಾಮಾಗಿದ್ದೇವೆ, ಏನೋ ಚೂರು ಪಾರು ದುಃಖ ಇರ್ಬೋದು, ಆದರೆ ಇಲ್ಲೇ ಆರಾಮಾಗಿದ್ದೇವೆ ಅಂತ ಯಾರೂ ಸಾಧನೆ ಮಾಡೋದಿಲ್ಲ. ಇನ್ನೂ 121ರಲ್ಲಿ ಹೆಚ್ಚಿನಂಶ, ಮ್ಯಾಕ್ಸಿಮಮ್ ಫಿಲಾಸಫೀಸಲ್ಲಿ ಹೆಣ್ಮಕ್ಕಳಿಗೆ ಮೋಕ್ಷ ಇಲ್ಲ. ಇನ್ನೂ ಒಂದು ಯಾವುದೋ ಫಿಲಾಸಫಿಯಲ್ಲಿ ಒಬ್ಬ ಗಂಡಿರ್ತಾನಂತೆ, ಅವನಿಗೆ ಬಹಳಷ್ಟು ಮಂದಿ ಹೆಣ್ಣುಮಕ್ಕಳೊಟ್ಟಿಗೆ ಸ್ವಚ್ಛಂದ ವಿಹಾರದ ಒಂದು ಅವಕಾಶ ಸಿಗ್ತದೆ, ಅದನ್ನು ಮೋಕ್ಷ ಅಂತ. ಇಂಥದ್ದೆಲ್ಲ ಅಬದ್ಧವಾದಂತಹ ಮೋಕ್ಷವನ್ನು ಹೇಳ್ತಾರೆ ಆಚಾರ್ಯ ಮಧ್ವರು ಹೇಳ್ತಾರೆ. ವ್ಯಾಸರಾಜರು ಅದನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ಮುಕ್ತಿ, ಮೋಕ್ಷ ಅಂದರೆ ಏನು ಅಂತ ಕೇಳಿದರೆ ನೈಜ ಸುಖಾನುಭೂತಿ. ಇನ್ನು ಕೆಲವರಲ್ಲಿ ಏನು ಅಂದರೆ, ನಾನು ನೀನು ಒಂದೇ, ಎಲ್ಲ ಆಗಿ ಒಂದು ಮುದ್ದೆ ಆಗಿಬಿಟ್ರೆ ನನ್ನ ಸುಖ ನಿಂಗೆ, ನಿನ್ನ ಸುಖ ನನಗೆ ಅಂತ. ಆಗ ಗೊತ್ತಿಲ್ಲ ಅವ್ರಿಗೆ ಅದಕ್ಕೆ ಅರ್ಥ. ಇದನ್ನು ಯಾರು ಬಯಸ್ತಾರೆ? ನಾವಿಷ್ಟೆಲ್ಲ ಕಷ್ಟಪಟ್ಟು ಎಲ್ರಿಗೂ ಅದನ್ನು ಕೊಟ್ಟು ಬಿಡೋದು ಅಂತಂದರೆ ಇಂಥದ್ದನ್ನು ಯಾರೂ ಬಯಸೋದಿಲ್ಲ. ಆಚಾರ್ಯ ಮಧ್ವರು ಏನು ಹೇಳ್ತಾರೆ ಅಂದರೆ, ಪ್ರತಿಯೊಬ್ಬನಿಗೂ ತನ್ನದ್ದೇ ಆದಂತಹ ಸ್ವರೂಪ ದೇಹ ಇದೆ. ಆ ಸ್ವರೂಪ ದೇಹಕ್ಕೆ ಅದಕ್ಕೆ ಸ್ಪೆಸಿಫಿಕ್ ಆದಂತಹ ಆನಂದ ಇದೆ. ಆ ಆನಂದವನ್ನು ಭಗವಂತ ಉಣಿಸ್ತಾನೆ ಮೋಕ್ಷದಲ್ಲಿ. ಎಂತಹ ಅದ್ಭುತ ಫಿಲಾಸಫಿ ಅಂತಂದರೆ, ಇದ್ದದ್ದನ್ನು ಆಚಾರ್ಯರು ಅಲ್ಲಿ ಎಲ್ಲೂ ಹೋಗಿ ಜಂಬಲಾಗ್ಬಿಡೋದಿಲ್ಲ. ನಮಗೆ ಕನ್ಫ್ಯೂಷನ್ ಇದ್ದರೆ ಯಾರೂ ಮೋಕ್ಷ ಬಯಸುವುದಿಲ್ಲ. ಮುಕ್ತಿ ನಿಮ್ಮದ್ದೇ ಸುಖ, ನಿಮ್ಗೆ ಇಲ್ಲಿ ಉಣ್ಲಿಕ್ಕಾಗ್ತಾ ಇಲ್ಲ, ಅದನ್ನು ನಾನಲ್ಲಿ ಉಣಿಸ್ತೇನೆ. ಭಗವಂತ ನಮಗೆ ಉಣಿಸ್ತಾನಂತೆ. ನಾವೆಲ್ಲ ಸಣ್ಣವರಾದಾಗ ಹೇಗೆ ಅಜ್ಜಿಯಂದರು ಕೈ ತುತ್ತು ಹಾಕೋದು ಅಂತೆಲ್ಲ ಇದೆ, ಹಾಗೆ ಭಗವಂತ ನಮ್ಮ ಸುಖವನ್ನು ನಮಗೆ ಉಣಿಸ್ತಾನೆ. ಇನ್ನು ಹೌದಾ, ಹೀಗೆಲ್ಲ ಉಂಟಾ? ಹಾಗಾದರೆ ಒಬ್ಬ ವ್ಯಕ್ತಿ ಅದಕ್ಕೆ ಪ್ರವೃತ್ತಿ ಮಾಡಿದ ಅಂತಂದರೆ ಮೋಕ್ಷವನ್ನು ಪಡೆಯುವುದು ಹೇಗೆ ಅಂತ ಕೇಳಿದರೆ ಮುಂದಿನ 3 ಅಂಶಗಳು, ಅಂದರೆ ಆ 6ನೇ ಅಂಶ
ಮುಕ್ತಿ ನೈಜ ಸುಖಾನುಭೂತಿ ಅಂತ ಹೇಳಿದ್ರು. ಇನ್ನು ಇದಕ್ಕೆ ಹೇಗೆ ಇದನ್ನು ಪಡೆಯುವುದು, ಹೇಗೆ ಇದನ್ನು ಅಂತಂದರೆ ಅಮಲಾ ಭಕ್ತಿ ಚ ತತ್ ಸಾಧನಂ. ನಿರ್ವಿಕಾರವಾದ, ಮಲ ಇಲ್ಲದ, ಅತ್ಯಂತ ಹೆಚ್ಚಾದ ಪ್ರೀತಿ ಭಕ್ತಿ ಏನು ಭಗವಂತನಲ್ಲಿ ನಾವು ಮಾಡ್ತೇವೆ, ಇದಕ್ಕಿಂತ ದೊಡ್ಡ ಸಾಧನ ಇಲ್ಲ ಮೋಕ್ಷಕ್ಕೆ. ಅದರಲ್ಲಿ ಅಡಕವಾಗಿದೆ. ಹಾಗಾದರೆ ಜ್ಞಾನ ಬೇಡವಾ ಅಂತಂದರೆ, ಅಮಲ ಭಕ್ತಿ ಬರಬೇಕು ಅಂತಂದರೆ ಜ್ಞಾನ, ಅಮಲ ಜ್ಞಾನ ಬರಬೇಕು ಅನ್ನುವಂಥದ್ದು ಅಲ್ಲಿ ಉಪಲಕ್ಷಣ. ಯಾಕಂದರೆ ಜ್ಞಾನ ಇಲ್ಲದೇ ಇದ್ದರೆ ಭಗವಂತನನ್ನು ಏನು ಅಂತ ಉಪಾಸನೆ ಮಾಡೋದು? ಭಗವಂತನಲ್ಲಿ ಪ್ರೀತಿ ಬರುವುದಾದರೂ ಹೇಗೆ? ಜ್ಞಾನ, ಭಗವಂತ ಹೀಗಿದ್ದಾನೆ, ನಮಗೆ ಹೀಗೆ ಅನುಗ್ರಹ ಮಾಡ್ತಾನೆ ಅಂತ ಭಗವಂತನ ಬಗ್ಗೆ ಗೊತ್ತಾದರೆ ಮಾತ್ರ ನಮಗೆ ಅವನಲ್ಲಿ ಭಕ್ತಿ ಬರಲಿಕ್ಕೆ ಸಾಧ್ಯ. ಹಾಗಾಗಿ ಅಲ್ಟಿಮೇಟನ್ನು ಹೇಳ್ಬಿಟ್ರು, ಇಂಪ್ಲಿಸಿಟ್ಟನ್ನು ನಾವು ತಿಳ್ಕೊಳ್ಬೇಕು ಅಂತ. ಹಾಗಾಗಿ ಅಮಲಾ ಭಕ್ತಿ ಅಂದರೆ ಮಲ ಇಲ್ಲದ ಭಕ್ತಿ. ಭಗವಂತ ನಮಗೆ ಉದ್ಧಾರ ಮಾಡ್ತಾನೋ ಇಲ್ವೋ, ನನಗದು ಸಿಗತ್ತೋ ಇಲ್ವೋ, ಇಲ್ಲ, ರಕ್ಷತಿ ಇತ್ಯೇವ ವಿಶ್ವಾಸ. ಜ್ಞಾನ ಕೊಡುವುದು ಭಗವಂತ, ಉದ್ಧಾರ ಮಾಡುವುದು ಭಗವಂತ, ಅದಕ್ಕೆ ಸಾಧನವೂ ಭಗವಂತನೇ ಅಂತ ನಾವು ಅಮಲಾ ಭಕ್ತಿಶ್ಚ ತತ್ಸಾಧನಂ, ಅದರಲ್ಲಿ ನಾವು ತಾರತಮ್ಯ ಇಟ್ಕೊಳ್ಬೇಕು. ನಮ್ಮನ್ನು ಅಲ್ಲಿ ತನಕ ದಾಟಿಸುವವರು ಬ್ರಹ್ಮ ಅಂತ ಗುರವಃ, ಎಲ್ಲ ನಮ್ಮ ಗುರುಗಳಿಂದ ಆರಂಭ ಮಾಡಿಕೊಂಡು ರಾಯರು ಮೇಲೆ ಆಚಾರ್ಯ ಮಧ್ವರು, ಅಲ್ಲಿ ತನಕ ನಮ್ಮನ್ನು ಆ ಗುರುಗಳ ಆ ಮಾರ್ಗದರ್ಶನದಲ್ಲಿ ನಾವು ಅಮಲವಾದ ಭಕ್ತಿಯನ್ನು ಪಡೆಯಬೇಕು ಅಂತ ಅರ್ಥ. ಇನ್ನು ಹೌದು, ಇದನ್ನೆಲ್ಲ ಪಡಿಬೇಕು ಸರಿ, ಏನಾದರೂ ಬೇಕಲ್ಲ. ನಾವೇನು ಸ್ಕ್ರಿಪ್ಚರ್ಸ್ ಅಂತ ಭಕ್ತಿ ಬರಲಿ, ಜ್ಞಾನ ಬರಲಿ ಅಂದರೆ ಎಲ್ಲಿಂದ ಬರುತ್ತೆ? ಮೊದಲು ನಮಗೆ ಒಬ್ಬರು ಗುರುಗಳದನ್ನು ತಿಳಿಸಿಕೊಡ್ಬೇಕು. ಅವರಿಗಾದರೂ ಎಲ್ಲಿಂದ ಬರ್ತು, ಮೂಲ ಹೇಗೆ? ಯಾಕಂದರೆ ನಾವು ವ್ಯಕ್ತಿಗಳನ್ನು ನಾವು ನಂಬೋವರೆಲ್ಲ, ನಾವೆಲ್ಲ ತುಂಬ ಸ್ಮಾರ್ಟ್ ಪೀಪಲ್. ನಾವು ಒಬ್ಬ ಭಕ್ತಿ ತನ್ನ ಬತ್ತಳಿಕೆಯಿಂದ ಇದನ್ನು ಹೇಳ್ದ ಅಂದರೆ ನಾವು ನಂಬುವುದಿಲ್ಲ. ಪ್ರಮಾಣ ಕೊಡಿ ಅಂತ ಕೇಳ್ತೇವೆ. ನಾವು ಏನದು ಪ್ರಮಾಣ, ಏನದು ಅಂತ ಕೇಳಿದರೆ, ಹೇಗೆ ಇದನ್ನು ಈ ಭಕ್ತಿ ಬರಲಿಕ್ಕೆ ಬೇಕಾದಂತಹ ಏನು ಸಾಧನಗಳಿದ್ದಾವೆ ಅದನ್ನು ಸರಿ ಅಂತ ತೀರ್ಮಾನ ಮಾಡೋದು ಹೇಗೆ ಅಂತ ಕೇಳಿದರೆ, ಅಕ್ಷಾದಿತ್ರಿತಯಂ ಪ್ರಮಾಣಂ. ಅಕ್ಷ ಅಂತಂದರೆ, ಅಕ್ಷಿ ಅಂತಂದರೆ ಇಂದ್ರಿಯಗಳು ಅಂತ ಅರ್ಥ. ಈ ಇಂದ್ರಿಯವೇ ಮೊದಲಾದಂತಹ ಮೂರು, ಇಂದ್ರಿಯಜನ್ಯ ಜ್ಞಾನವೇ ಮೊದಲಾದಂತಹ ಮೂರು ಪ್ರಮಾಣಗಳಿದ್ದಾವೆ ಅಂತ ಹೇಳ್ತಾರೆ. ಯಾವುದದು ಅಂದರೆ, ಒಂದು ಇಂದ್ರಿಯಜನ್ಯ ಜ್ಞಾನ ಏನಿದೆ, ಕಣ್ಣೆದುರಿಗೆ ಕಾಣುವಂತಹ ಸ್ಪಷ್ಟವಾದ ಜ್ಞಾನ ಏನಿದೆ, ಅದು ಒಂದು ಪ್ರತ್ಯಕ್ಷ ಅಂತ ಕರೀತಾರೆ ಅದಕ್ಕೆ. ಇನ್ನೊಂದು ಅನುಮಾನ ಅಂತ ಕರೀತಾರೆ. ಇನ್ನೊಂದು ಅನುಮಾನ ಅಂದರೆ ಲಾಜಿಕ್ ಅಂತ ಅರ್ಥ. ಅನುಮಾನ ಅಂದರೆ ಡೌಟ್ ಅಂತ ಅರ್ಥ ಅಲ್ಲ, ಅನುಮಾನ ಅಂತಂದರೆ ಲಾಜಿಕ್ ಅಂತ ಅರ್ಥ ಸಂಸ್ಕೃತದಲ್ಲಿ. ಇನ್ನು ಆಗಮ, ಆಗಮ ಅಂತಂದರೆ ವೇದಗಳು, ಪುರಾಣಗಳು ಆಗಮ ಅಂತ. ಇದರಲ್ಲಿ ಅಕ್ಷಾದಿತ್ರಿತಯಂ ಪ್ರಮಾಣಂ ಅಂತ ಹೇಳಿದ್ದಾರೆ. ಇದರಲ್ಲಿ ಮಧ್ಯದಲ್ಲಿ ಏನಿದೆ, ಯಾವುದು ಲಾಜಿಕ್ ಏನಿದೆ, ಅದು ಇಂಡಿಪೆಂಡೆಂಟ್ ಅಲ್ಲ. ಇಟ್ ಈಸ್ ಐದರ್ ಡಿಪೆಂಡೆಂಟ್ ಆನ್ ಪ್ರತ್ಯಕ್ಷ ಆರ್ ಆನ್ ಆಗಮ. ಇಲ್ಲ ಅಂತಂದರೆ ಲಾಜಿಕ್ಕನ್ನು ಯಾರು ಬೇಕಾದರೂ ತನ್ನ ಬುದ್ಧಿವಂತಿಕೆಯಿಂದ ಯಾವುದಕ್ಕೆ ಬೇಕಾದರೂ ತಪ್ಪುಗೂ ಲಾಜಿಕ್ ಅಪ್ಲೈ ಮಾಡ್ಬೋದು. ಹಾಗಾಗೋದಿಲ್ಲ. ಲಾಜಿಕ್ ಅನ್ನುವಂಥದ್ದನ್ನು ಇಂಡಿಪೆಂಡೆಂಟ್ಲಿ ಯು ಕೆನಾಟ್ ಅಪ್ಲೈ. ಯು ಕ್ಯಾನ್ ಅಪ್ಲೈ ಇಟ್ ಐದರ್ ವಿತ್ ಪ್ರತ್ಯಕ್ಷ ಆರ್ ವಿತ್ ಆಗಮ. ಅಂದರೆ ವೇದಗಳಿಗೆ ಲಾಜಿಕ್ ಹಾಕಿ, ವೇದವ್ಯಾಸರ ಬ್ರಹ್ಮಸೂತ್ರಗಳಿಗೆ ಅದು ಏನಿದೆ ಅದೇ ಆ್ಯಕ್ಚುಯಲ್ ಪ್ಯೂರ್ ಲಾಜಿಕ್ ಅಂದರೆ ಅದುವೇ. ಹಾಗಾಗಿ ಇಲ್ಲ, ಈಗ ನಾನು ಹೇಳಿದೆ ಅಲ್ಲ, ಪ್ರತ್ಯಕ್ಷಕ್ಕೆ ಲಾಜಿಕ್ ಹಾಕಬೇಕು ಅಂತ. ನಾನು ನೀನು ಒಂದೇ ಅಂತ ಹೇಳಿಬಿಟ್ರೆ, ಅಥವಾ ಜಗತ್ತು ಮಿಥ್ಯಾ ಅಂತ ಕೇಳಿಬಿಟ್ರೆ ಹೇಗಪ್ಪ ಹೇಳ್ತೀಯಾ? ಅಲ್ಲಿ ಲಾಜಿಕ್ ಅಪ್ಲೈ ಮಾಡಬೇಕು. ಜಗತ್ ಮಿಥ್ಯಾ ಅಂತ ಹೇಳಿದರೆ ಕಾಣ್ತಾ ಉಂಟಲ್ಲ ಕಣ್ಣು, ಇದನ್ನು ಹೇಗೆ ಸುಳ್ಳು ಅಂತ ಹೇಳಲಿಕ್ಕಾಗತ್ತೆ? ಆಗೋದಿಲ್ಲ. ಹಾಗಾಗಿ ಈ ಲಾಜಿಕ್ ಅನ್ನೋದನ್ನು ಕರೆಕ್ಟಾಗಿ ತೀರ್ಮಾನ ಮಾಡಲಿಕ್ಕೆ, ಪ್ರತ್ಯಕ್ಷದ ತೀರ್ಮಾನ ಅಥವಾ ಆಗಮದ ತೀರ್ಮಾನ, ಈ ಅದೃಷ್ಟ ಅನ್ನುವಂಥದ್ದು ಪುಣ್ಯ ಪಾಪಾದಿಗಳು ಅಥವಾ ಭಗವಂತ ಇವೆಲ್ಲ ಕಣ್ಣೆದುರಿಗೆ ಕಾಣುವಂಥದ್ದಲ್ಲ. ಆವಾಗ ಆಗಮ ಹಾಗೂ ಪ್ರತ್ಯಕ್ಷ ಎರಡನ್ನೂ ನೋಡಿಕೊಂಡು ಭಗವಂತನನ್ನು ತೀರ್ಮಾನ ಮಾಡಿ. ಅನುಮಾನ ತೀರ್ಥ ಅಂತ ಆಚಾರ್ಯ ಮಧ್ವರಿಗೆ ಹೆಸರಿದೆ. ಅವರೆಲ್ಲ ಮಾಡಿದ ಏನು ಮೆಸ್ಮರೈಸ್ ಮಾಡಿ ರಾಂಗ್ ಪಾತ್ಗೆ ಜಗ್ಗುವ ಲಾಜಿಕ್ ಏನು ಹಾಕಿದ್ರು ಅದೇನು ಅಷ್ಟು ಸುಲಭ ಅಲ್ಲ. ನಮಗೆ ಎಷ್ಟೋ ಬಾರಿ ಅನಿಸ್ತದೆ, ಆಚಾರ್ಯರು ಇಲ್ಲದೇ ಇದ್ದಿದ್ರೆ ಪ್ರಾಯಶಃ ನಾವು ಕೂಡ ಹೌದಲ್ವಾ ಅಂತ ಅಂದ್ಕೊಳ್ಳುವಷ್ಟು ಮಟ್ಟಿಗೆ ಅವರು ಲಾಜಿಕ್ ಅಪ್ಲೈ ಮಾಡ್ತಾರೆ. ಹಾಗಾಗಿ ಅನುಮಾನ ತೀರ್ಥ ಬರಬೇಕಾಯಿತು ನಮ್ಗೆ ಆಚಾರ್ಯ ಮಧ್ವರೇ. ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ. ಯಾಕಂದರೆ ಕಲಿ ಏನು ಛೋಟ ಮೋಟ ಪರ್ಸನ್ ಅಲ್ಲ, ಅವನು ಭಾರೀ. ಅವನು ನಾವು ದುರ್ಯೋಧನನ ಬಗ್ಗೆ ನೋಡ್ತೇವೆ, ಕಣಿಂಕ ನೀತಿ ಅಂತ. ಅವನು ಭಾರಿ ಅಂದರೆ
ಬ್ಯಾಡ್ ಪಾಲಿಟಿಕ್ಸನ್ನು ಸಿಕ್ಕಾಬಟ್ಟೆ ಟು ಹಿಸ್ ಓನ್ ಸೆಲ್ಫಿಶ್ ಮೋಟಿವ್ ಯೂಸ್ ಮಾಡ್ತಾ ಇದ್ದ ಅಂತೆ. ಅವನಿಗೆ ತುಂಬ ಏನಾದರೂ ಆದರೆ ಧೃತರಾಷ್ಟ್ರನ ಮುಂದೆ ಹೋಗಿ ಅಳ್ತಾ ಕೂತ್ಕೊಂಡ್ಬಿಡ್ತಾ ಇದ್ದ ಅಂತೆ. ಅಂದರೆ ಹೀಗೆಲ್ಲ ಟೆಕ್ನಿಕ್ಸ್ ಯೂಸ್ ಮಾಡ್ತಾರೆ ಅವರು ಅಂತ. ಅದೇ ರೀತಿಯಲ್ಲಿ ಅದು ನಾನು ಜಸ್ಟ್ ಆ್ಯನ್ ಅನಾಲಜಿ ಹೇಳಿದ್ದಷ್ಟೇ. ಆದರೆ ಇಲ್ಲೇ ನಮ್ಮ ಶಾಸ್ತ್ರೀಯ ಗ್ರಂಥಗಳಲ್ಲೇ ಅವರು ಯೂಸ್ ಮಾಡೋ ಲಾಜಿಕ್ಕು ನಮಗೆ ನಮ್ಮ ಬುದ್ಧಿಮಟ್ಟದಿಂದ ನಾವು ಅದನ್ನು ನಿರಾಕರಣೆ ಮಾಡಲಿಕ್ಕಾಗೋದಿಲ್ಲ. ಆಚಾರ್ಯರು ಯಾವಾಗ ಕೊಡ್ತಾರೆ ಆ ಲಾಜಿಕ್ಕನ್ನು, ಅವಾಗ ಮಾತ್ರ ಓ ಹೌದಲ್ವಾ ಅಂತ ಅವಾಗ ನಮಗೆ ಆಚಾರ್ಯರ ಮಹತ್ವ ಗೊತ್ತಾಗತ್ತೆ. ನಮಗೆ ಆಚಾರ್ಯರ ಮಹತ್ವ ಗೊತ್ತಾಗಬೇಕು ಅಂತಂದರೆ ನಾವು ಆ ಗ್ರಂಥಗಳನ್ನು ಕೆಲವರಿಂದ ಕೇಳಿಸಿಕೊಳ್ಬೇಕು. ಅಂದರೆ ಜ್ಞಾನಿಗಳು ಹೇಳ್ತಾ ಇರ್ತಾರಲ್ಲ, ಸುಮ್ಮನೆ ನಾವು ಅಟ್ಲೀಸ್ಟ್ ಹೋಗಿ ಕೂತ್ಕೊಳ್ಬೇಕು ಈ ವಿದ್ಯಾಪೀಠಾದಿಗಳಲ್ಲಿ. ಯಾಕಂದರೆ ನಮಗವಾಗ ಏನು ಪ್ರಾಬ್ಲಮ್ ಇತ್ತು, ಹೇಗೆ ಕೊಡ್ತಾರೆ ಇವರು ಅದಕ್ಕೆ ಮೂತೋಡ್ ಜವಾಬ್ ಅಂತ ಏನು ಹೇಳ್ತೇವೆ ಅಂಥದ್ದು ನಮಗೆ ಗೊತ್ತಾಗತ್ತೆ. ಅಕ್ಷಾದಿ ತ್ರಿತಯಂ ಪ್ರಮಾಣಂ ಅಂದರೆ ಅನುಮಾನ. ಆಮೇಲೆ ಆಗಮ ಅಂದರೆ ಯಾವುದು ಅಂತಂದರೆ ವೇದ, ವೈದಿಕ ವಾಂಗ್ಮಯ ಹಾಗೂ ಅಂದರೆ ಟೋಟಲಿ 7 ಅಂತ ಹೇಳ್ತಾರೆ. 4 ವೇದಗಳು, ಮೂಲ ರಾಮಾಯಣ, ಮಹಾಭಾರತ, ಪಂಚರಾತ್ರ ಅಂತ ಸಾಮಾನ್ಯವಾಗಿ 7 ಹೇಳ್ತಾರೆ. ಆ 7 ಏನು ಉದ್ಗ್ರಂಥಗಳಿದ್ದಾವೆ ಅದರಲ್ಲಿ ಆಚಾರ್ಯ ಮಧ್ವರು ಸಪ್ತಶಿವಾಸು ಅಂತ ಹೇಳ್ತಾರೆ. ಈ 7 ಏನು ದೊಡ್ಡ ಗ್ರಂಥ, ಮೂಲ ಗ್ರಂಥಗಳು ನಮ್ಮದು ಏನಿದ್ದಾವೆ ವೈದಿಕ ಪ್ರಪಂಚ, ಅದರಲ್ಲಿ ಅದನ್ನು ತಲೆದಿಂಬು ಥರ ಇಟ್ಕೊಂಡು ಮಲ್ಕೊಂಡಿರ್ತಾರಂತೆ ಮುಖ್ಯ ಪ್ರಾಣದೇವರು. ಅಂದರೆ ಅವ್ರಿಗೆ ಅದಷ್ಟು ಅವರಿಗೆ ಕರಗತ ಆಗಿದೆ. ಅವರು ಹಿ ಕ್ಯಾನ್ ಹ್ಯಾಪಿಲಿ ಅದನ್ನು ಅಂದರೆ ನಮ್ಮ ಥರ ಬುಕ್ ಮುಚ್ಚಿಟ್ಬಿಟ್ಟು ಮಲ್ಕೊಂಡ್ಬಿಟ್ರು ಅಂತ ಅರ್ಥ ಅಲ್ಲ. ಅವರು ಅದರಲ್ಲಿ ತೇಲಾಡಿಕೊಂಡು ಅದನ್ನು ಆಸ್ವಾದನೆ ಮಾಡಿಕೊಂಡು ಅವರು ಅದರಲ್ಲಿ ಅವರು ನಲಿತಾ ಇರ್ತಾರೆ ಅಂತ ಹೇಳ್ತಾರೆ. ಅಂದರೆ ಇಟ್ ಈಸ್ ಸೋ ಈಸಿ ಫಾರ್ ಹಿಮ್ ಅಂತ ಹೇಳ್ತಾರೆ. ಅಂದರೆ ಅವ್ರಿಗೆ ಅದೆಲ್ಲ ಗೊತ್ತು ಅಂತ. ಎಷ್ಟರ ಮಟ್ಟಿಗೆ ಅಂದರೆ ವೇದದಲ್ಲಿ ಇಲ್ಲದೇ ಇರುವಂತಹ ವಿಷಯಗಳು ಕೂಡ ಆಚಾರ್ಯ ಮಧ್ವರಿಗೆ ತಿಳಿದಿದೆ ಅನ್ನುವಂತಹದ್ದು ಹೇಳ್ತಾರೆ. ಅಂದರೆ ಎಷ್ಟು ಎತ್ತರದ ವ್ಯಕ್ತಿತ್ವ ಆಚಾರ್ಯ ಮಧ್ವರದ್ದು ಅಂತ. ಹೀಗೆ ಆಮೇಲೆ ಹೌದು, ಪ್ರಮಾಣ ಅಂತ ಹೇಳಿದ್ರಿ, ಆಗಮ ಅಂತ ಹೇಳಿದ್ರಿ, ಇವೆಲ್ಲ ಲಿಸ್ಟ್ ಆಫ್ ವರ್ಡ್ಸ್ ಅಲ್ವಾ, ಇದರಲ್ಲಿ ಏನು ನಮಗೆ ಗೊತ್ತಾಗತ್ತೆ? ಸರಿ, ಪ್ರತ್ಯಕ್ಷ ಇದೆ, ಇದೆಲ್ಲ ಪ್ಯಾರಾಮೀಟರ್ಸ್ ಟು ಅನಲೈಸ್ ಆ್ಯಂಡ್ ಡಿಸೈಡ್ ಅಬೌಟ್ ಲಾರ್ಡ್ ಅಥವಾ ಎನಿಥಿಂಗ್ ಇನ್ ದ ಸ್ಕ್ರಿಪ್ಚರ್ಸ್ ಅಂತ ಗೊತ್ತಾಯಿತು. ಒಂದು ಪ್ರತ್ಯಕ್ಷ, ಇನ್ನೊಂದು ಲಾಜಿಕ್ಕು, ಇನ್ನೊಂದು ಗ್ರಂಥಗಳು, ಪ್ರಮಾಣ. ಇವೆಲ್ಲವೂ ಪ್ರಮಾಣ ಅಂದರೆ ಆಗಮಾದಿಗಳು ಪ್ರಮಾಣ ಅಂತ, ಇದು 3 ಪ್ರಮಾಣ ಅಂತ ಗೊತ್ತಾಯಿತು. ಇದರಲ್ಲಿ ಏನು ಮುಖ್ಯ ಜಿಸ್ಟ್ ಏನಿದು ಇದರಲ್ಲಿ ಅಂತ ಕೇಳಿದರೆ ಅಖಿಲ ಆಮ್ನಾಯ ಅಂತಂದರೆ ಈ ಎಲ್ಲ ಗ್ರಂಥಗಳು ವೈದಿಕ ಪ್ರಪಂಚ ಅಂತ ಅರ್ಥ, ವೈದಿಕ ವಾಂಗ್ಮಯ. ಇದರಲ್ಲೆಲ್ಲ ಏನು ಗೊತ್ತಾಗತ್ತೆ ಅಂದರೆ ಏಕಃ ವೇದ್ಯೋ ಹರಿಹಿ, ಭಗವಂತನೇ ಸರ್ವೋತ್ತಮನಾದವ, ಗುಣಪರಿಪೂರ್ಣನಾದವ ಅಂತೆಲ್ಲ ಇದರಲ್ಲಿ ಗೊತ್ತಾಗುವಂಥದ್ದು ಅಂತ. ಅಮಲಾ ಭಕ್ತಿಶ್ಚ ತತ್ಸಾದಂ. ಮತ್ತೊಂದು ಸರಿ, ಇನ್ನೊಂದು ವಿಷಯ ಇದೆ ಇದರಲ್ಲಿ. ಇದಕ್ಕಿಂತ ಇನ್ನೊಂದು ವಿಷಯ ಏನು ಅಂತ ಕೇಳಿದರೆ, ನಾವಿಲ್ಲೆಲ್ಲ ಇಷ್ಟೆಲ್ಲ ಸಾಧನೆ ಮಾಡ್ತೀವಿ, ಮೋಕ್ಷಕ್ಕೆ ಹೋಗ್ತೀವಿ, ಭಗವಂತ ಉಣಿಸ್ತಾನೆ, ಕರೆಕ್ಟು. ಇನ್ನೊಂದು ಫಿಲಾಸಫಿ ಇದೆ. ಇಲ್ಲೆಲ್ಲ ನಾವು ನಾನು ಬೇರೆ ನೀನು ಬೇರೆ, ಆಯಿತು ಒಪ್ಕೊಳ್ಳೋಣ, ಕಣ್ಣಿಗೆ ಕಾಣ್ತಾ ಇದೆ, ನೀನು ಬೇರೆ ಎಂಟಿಟಿ ನಾನು ಬೇರೆ ಎಂಟಿಟಿ. ಅಲ್ಲಿಗೆ ಹೋದ್ಮೇಲೆ ಒಂದು ಫಿಲಾಸಫಿ ಆಗಿದೆ, ಅಲ್ಲಿ ಮೋಕ್ಷಕ್ಕೆ ಹೋದ್ಮೇಲೆ ಎಲ್ಲ ಒಂದೇ. ಅಂದರೆ ಒಬ್ಬರು ಹೇಳಿದರು ಇಲ್ಲೇ ಎಲ್ಲರೂ ಒಂದೇ ಅಂತ ಹೇಳಿದ್ರು, ಇನ್ನೊಬ್ರು ಅದನ್ನು ನೆಗೆಟ್ ಮಾಡ್ಕೊಂಡು ಹೇಳಿದ್ರು ಸರಿ ಇಲ್ಲೆಲ್ಲರೂ ಬೇರೆ ಬೇರೆ, ಅಲ್ಲಿಗೆ ಹೋದ್ಮೇಲೆ ಎಲ್ಲರೂ ಒಂದೇ ಅಂತಂದರೆ ಇಲ್ಲ. ಅಲ್ಲಿಗೆ ಹೋದ್ಮೇಲೂ ಕೂಡ ಪ್ರತಿಯೊಬ್ಬರೂ ಬೇರೆ ಬೇರೆ. ಈ ಚತುರ್ಮುಖ ಬ್ರಹ್ಮದೇವರ ಹಿಂದೆ ಹೋಗಿರ್ತಾರಲ್ಲ ಅವನ ಪತ್ನಿ ಸರಸ್ವತಿ ದೇವಿ, ಅವರ ಕೆಳಗೆ ಹೋದಂತಹ ಶೇಷ ಹಾಗೂ ಗರುಡ ದೇವರು, ಅವರ ಹಿಂದೆ ಹೋದಂತಹ ಇಂದ್ರಾದಿ ದೇವತೆಗಳು, ಇವರೆಲ್ಲರೂ ಗುಂಪು ಅಲ್ಲಿ ಪ್ರತ್ಯೇಕವಾಗಿರುತ್ತೆ. ಆ ಚತುರ್ಮುಖ ಬ್ರಹ್ಮದೇವರ ಹತ್ರ ಅಲ್ಲಿಯೂ ಕೂಡ ಇದೇ ರೀತಿ ತಮ್ಮ ನಿಯತ ಗುರುಗಳ ಹತ್ರ ಪಾಠಗಳನ್ನು ಕೇಳ್ತಾ ಇರ್ತಾರೆ. ಏನು ಅಂದರೆ ಅಲ್ಲಿ ನಿತ್ಯಾನಂದ, ನಿತ್ಯೋತ್ಸವ, ದುಃಖದ ಕ್ಲೇಶ ಇತ್ಯಾದಿಗಳಿಲ್ಲ. ಮತ್ತು ಸಾಧನೆ ಮಾಡಿ ಪುಣ್ಯ ಪಾಪ ಪಡೆಯೋಕ್ಕದ್ದು ಅಂತ ಫಿಲಾಸಫಿ ಇಲ್ಲ. ಪುಣ್ಯ ಪಾಪ ಅವೆಲ್ಲ ಏನಿಲ್ಲ, ಲಿಂಗದೇಹ ಇತ್ಯಾದಿ ಇಲ್ಲ, ಅವಿದ್ಯೆ ಇತ್ಯಾದಿ ಇಲ್ಲ. ಸ್ವರೂಪವಾದಂತಹ ಭೂತವಾದ ಆನಂದ ಜೊತೆಗೆ ತಮ್ಮ ನಿತ್ಯ ಕರ್ಮಗಳು, ಅಂದರೆ ಕರ್ಮ ಅಂತ ಹೆಸರಾಗೋದಿಲ್ಲ ಅಲ್ಲಿ. ಇವಾಗ ಹೇಗೆ ಒಬ್ಬ ವ್ಯಕ್ತಿ
ದಿನಾಗಲೂ ಬೆಳಗ್ಗೆ 5 ಗಂಟೆಗೆ ಎದ್ದು ಸ್ನಾನ ಮಾಡಿ ಅವನು ಆಚಮನೆ ಮಾಡ್ತಾನೆ. ಎಷ್ಟೋ ಬಾರಿ ಮಲ್ಕೊಂಡಿದ್ದಾಗಲೂ ಕೂಡ ಅಕಸ್ಮಾತ್ ಚೂರು ತಡ ಆದರೆ ಏಳೋದು ನಾವು ಏಳುವಾಗಲೇ ಆಚಮನ ಮಾಡ್ತಾ ಇರ್ತೇವೆ. ಅಂದರೆ ಅಂದರೆ ಕೆಲವರ ಅನುಭವ ಇದು. ಅಂದರೆ ಹೀಗೆಲ್ಲ ಅಭ್ಯಾಸ ಆಗಿಬಿಟ್ಟಿರತ್ತಲ್ಲ, ಅಲ್ಲಿ ಕೂಡ ಹೇಗೆ ಅಂತಂದರೆ ಅದನ್ನು ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಪುಣ್ಯ ವೃದ್ಧಿ ಇತ್ಯಾದಿಗಳಿಲ್ಲದೇ ಇದ್ದರೂ ಕೂಡ ಅಲ್ಲಿಯೂ ಕೂಡ ಆ ಚಟುವಟಿಕೆಗಳು ನಡೀತದೆ, ಆನಂದಾದಿಗಳು ಅನುಭವ ಬರ್ತದೆ. ಮತ್ತು ಭಗವಂತನ ಸಾಕ್ಷಾತ್ಕಾರ ಅವರವರ ಯೋಗ್ಯತಾನುಸಾರವಾಗಿ ಅಷ್ಟಷ್ಟು ಹೊತ್ತು ಆಗ್ತಾ ಇರ್ತದೆ. ಅವೆಲ್ಲ ಉಂಟೇ ಉಂಟು. ಮತ್ತು ಅಲ್ಲಿಯೂ ತಾರತಮ್ಯ ಉಂಟು. ಅಲ್ಲಿಯೂ ಅಮೃತತ್ವಸ್ಯ ಈಶಾನ, ಅಮೃತರು ಅಂತ ಯಾರಿದ್ದಾರೆ ಮೋಕ್ಷದಲ್ಲಿಯೂ ಕೂಡ ಭಗವಂತನೇ ಈಶ. ಹಾಗಾಗಿ ಇಷ್ಟು ಅಂಶಗಳಿದ್ದಾವೆ. ಇದನ್ನೆಲ್ಲ ನಮಗೆ ಕೊಟ್ಟಂಥವರು ಆಚಾರ್ಯ ಮಧ್ವರು ಅಂತ. ಹಾಗಾಗಿ ಇದನ್ನೆಲ್ಲ ಪಂಚಿಕೆಗಳನ್ನು ಹೇಳ್ದ. ಈ ಪಂಚಿಕೆಗಳು ಅಂತಂದರೆ 5 ಪಂಚಿಕೆಗಳು ಅಂತಂದರೆ ಈ ಹಂಚಿಕೆಗಳು ಅಂದರೆ ಈ ವೇದದ ಇಷ್ಟು ಬೃಹತ್ತಾದಂತಹ ವೇದದಲ್ಲಿ ಹಂಚಿ ಹಾಕಿರುವಂತಹ ವಿಷಯಗಳು ಅಂತ ಹೇಳಿದ್ರು. ಇನ್ನೊಂದು ಪಂಚ ಶಬ್ದಕ್ಕೆ ವಿಸ್ತೃತವಾದ್ದು ಅಂತ. ಸಾಮಾನ್ಯ ಸಿಂಹಕ್ಕೆ ಪಂಚಾಸ್ಯ ಅಂತ ಹೇಳ್ತಾರೆ. ಪಂಚಾಸ್ಯ ಅಂದರೆ 5 ಮುಖ ಉಂಟು ಸಿಂಹಕ್ಕೆ ಅಂತ ಅರ್ಥ ಅಲ್ಲ, ವಿಶಾಲವಾದ ಮುಖ ಉಂಟು ಅಂತ ಅರ್ಥ. ಹಾಗಾಗಿ ಅದನ್ನು ಪಂಚಿಕೆಗಳನ್ನು ಪಂಚ 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 ಅಂತಂದರೆ ಎಲ್ಲಿ ಇಲ್ಲ. ಅಷ್ಟು ಪಂಚ ಅಂತ ಯಾಕೆ ಹೇಳ್ತಾರೆ ಅಂದರೆ ಬಹಳ ವಿಸ್ತೃತವಾದಿದು ಶಾಸ್ತ್ರ ಪ್ರಪಂಚ. ಇಂತಹ ವಿಸ್ತೃತವಾದಂಥ ಎಲ್ಲಿ ಅನಂತಾವೈ ವೇದ. ಇಲ್ಲಿ ನಾವು ಏನು ಮಹಾ ಮಾಡಲಿಕ್ಕೆ ಸಾಧ್ಯ ಅಷ್ಟಾದರೂ ಕೂಡ ಅಷ್ಟು ಪಂಚವಾದಂತಹ ಅಷ್ಟು ವಿಸ್ತೃತವಾದಂತಹ ಪ್ರಪಂಚದಿಂದ ನಮಗೆ ನಮ್ಮ ಸಾಕ್ಷಾತ್ಕಾರಕ್ಕೆ ಬೇಕಾದಂತಹ ತತ್ವ ಎಷ್ಟು ಅದನ್ನೆಲ್ಲ ಹೆಕ್ಕಿ ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ ಆಚಾರ್ಯ ಮಧ್ವರು ಅಂತ. ಹಾಗಾಗಿ ನಮಗೆ ಎಷ್ಟು ದೊಡ್ಡ ಯೋಗ ಅಂತ. ಯಾಕಂದರೆ ಇವಾಗ ರೀಇನ್ವೆಂಟಿಂಗ್ ದ ವೀಲ್ ಅಂತ ಹೇಳ್ತಾರಲ್ಲ, ವೀಲ್ ಅಂದ್ರೇ ಏನು ಅಂತ ಗೊತ್ತಿಲ್ಲ, ಯಾವ ಟೂಲ್ ಸೆಟ್ಟೂ ಇಲ್ಲ, ಎಂಥದ್ದು ಬುದ್ಧಿಶಕ್ತಿ ಇಲ್ಲ, ಹೇಗೆ ರೀಇನ್ವೆಂಟ್ ಮಾಡೋಕ್ಕೆ ಸಾಧ್ಯ? ಅಥವಾ ಹಿಂದಿಂದ ಬಂತ ನಮಗೇನಾದರೂ? ಬಂದದ್ದೆಲ್ಲ ಅಬದ್ಧ. ಹಾಗಾಗಿ ಎಂಥದೂ ಇಲ್ಲದೆ ಇರುವಂತಹ ಪರಿಸ್ಥಿತಿಯಲ್ಲಿ ಇಷ್ಟು ಸಾರವತ್ತಾಗಿ ಆ ಆಚಾರ್ಯರು ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ದೈವಕ ಅಂತ ಒಂದು ಶಬ್ದ ಪ್ರಯೋಗ ಮಾಡಿದ್ದಾರೆ. ದೈವಕ ಶಬ್ದಕ್ಕೆ ಏನಂತ ಅಂತಂದರೆ ಭಗವಂತನ ಅವತಾರಗಳು. ಇಲ್ಲಿ ನಮಗೆ ಭ್ರಮೆ ಬರಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಎಲ್ಲದರಲ್ಲಿಯೂ ಭೇದ 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 ಅಂತ ಹೇಳ್ತಾ ಇದ್ದಾರೆ. ಪಂಚಭೇದಗಳು ಹೇಳಿದರು. ಯಾವುದು? ಜೀವ ಭೇದ, ಜಡ ಭೇದ, ಜಡ ಭೇದ, ಜಡ ಈಶ್ವರ ಭೇದ, ಜೀವ ಈಶ್ವರ ಭೇದ ಅಂತ ಪಂಚಭೇದ ಮಾತ್ರ ಹೇಳಿದರು. ನಾವು ಪ್ರಶ್ನೆ ಮಾಡ್ಬೋದು, ಯಾಕೆ 6ನೇ ಭೇದ ಇಲ್ವಾ ಅಂದರೆ ಇಲ್ಲ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. 6ನೇ ಭೇದ ಅಂತ ನಾವೇನು ಹೇಳಬಹುದಾಗಿತ್ತು? ಇವಾಗ ಜೀವ ಭೇದ ಅಂತ ಹೇಗೆ ಹೇಳಿದ್ವೋ ಹಾಗೆ ದೇವದೇವ ಭೇದ ಅಂತ ಹೇಳ್ಬಹುದಾಗಿತ್ತಲ್ಲ. ಇಲ್ಲ. ಯಾಕಂದರೆ ಭಗವಂತನಿಗೂ ಅವನ ಅವತಾರಗಳಿಗೂ, ಭಗವಂತನಿಗೂ ಅವನ ಅವಯವಗಳಿಗೂ, ಭಗವಂತನಿಗೂ ಅವನ ಗುಣಗಳಿಗೂ ಎಲ್ಲ ಭಗವಂತ ಆಮೇಲೆ ಅವನ ಅಡ್ಜೆಕ್ಟಿವ್ಸ್ ಏನಿದೆ ಅದಕ್ಕೆ ಭೇದ ಇಲ್ಲ. ಇವುಗಳಲ್ಲಿ ಭೇದ ಇದೆ ಅಂತ ಭಗವಂತನ ತನ್ನ ರೂಪಗಳಲ್ಲೆಲ್ಲ ಭೇದ ಇದೆ ಅಂತ ತಿಳ್ಕೊಳ್ಳೇಬೇಡಿ. ಸ್ವಲ್ಪನೂ ಭ್ರಮೆ ಅಥವಾ ವಿಪರೀತ ಜ್ಞಾನ ಅದರಲ್ಲಿ ಇಟ್ಕೊಳ್ಬೇಡ್ರಿ. ಅದು ನೇಹನಾನಾಸ್ತಿ ಕಿಂಚನ ಅಂತ ಒಂದು ಕಾನ್ಸೆಪ್ಟ್ ಇದೆ. ಮತ್ತು ಈಗ ಭಗವಂತ ಬೇರೆ ರೀತಿ ಕಾಣ್ತಾನಲ್ಲ ಅಂತಂದರೆ ವಿಶೇಷ ಅಂತ ಒಂದು ತತ್ವದಿಂದ ಅವನು ಹಾಗೆ ತನ್ನನ್ನು ತೋರಿಸಿಕೊಡ್ತಾನೆ ಹೊರತು ರಾಮಕೃಷ್ಣಾದಿ ರೂಪಗಳಲ್ಲಿ ಭೇದ ಇಲ್ಲ. ಮೂಲವಾದ ನಾರಾಯಣ ರೂಪ ಅವತಾರ ರೂಪಗಳಿಗೆ ಭೇದ ಇಲ್ಲ. ಅವನ ಕಣ್ಣಿಗೆ ಕಿವಿಗೆ ಭೇದ ಇಲ್ಲ. ನಮ್ಮಲ್ಲಾದರೆ ಕಣ್ಣು ಬರೀ ನೋಡ್ತದೆ, ಕಿವಿ ಕೇಳ್ತದೆ. ಕಣ್ಣಿಂದ ಕೇಳಲಿಕ್ಕಾಗುವುದಿಲ್ಲ, ಕಿವಿಯಿಂದ ನೋಡಲಿಕ್ಕಾಗೋದಿಲ್ಲ. ಭಗವಂತನಲ್ಲಿ ಹಾಗಲ್ಲ. ಇದೆಲ್ಲ ನಾವು ನೋಡಿದ್ದೇವೆ. ಹಾಗಾಗಿ ಇಂತಹ ಅದ್ಭುತವಾದಂತಹ ಭಗವಂತನ ಹಾಗೂ ಇಡೀ ಬ್ರಹ್ಮಾಂಡದ ತತ್ವಗಳನ್ನು ಹೆಕ್ಕಿಕೊಟ್ಟಿದ್ದಾರೆ ಶಾಸ್ತ್ರಕಾರರು, ಜ್ಞಾನಿಗಳು. ಅದರಿಂದಲೇ ಆಚಾರ್ಯ ಮಧ್ವರ ತತ್ವವನ್ನು ತುಂಬ ಚೆನ್ನಾಗಿ ನಾವು ತಿಳ್ಕೊಳ್ಬೇಕು. ಜ್ಞಾನಿಗಳೆಲ್ಲರೂ ತಮ್ಮ ತಮ್ಮ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅದರ ಪ್ರಕಾರ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಈ ಶ್ಲೋಕದ ಚಿಂತನೆಯನ್ನು ಪೂಜ್ಯ ಗುರುಗಳ ಅಂತರ್ಯಾಮಿ, ರಾಯರ ಅಂತರ್ಯಾಮಿ, ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀಪತಿ ಶ್ರೀ ಗೋಪಾಲಕೃಷ್ಣ ಭಿನ್ನ ಲಕ್ಷ್ಮೀಪತಿ ಶ್ರೀ ವೇದವ್ಯಾಸ ಪ್ರಿಯತಾಂ ಸರ್ವಂ ಶ್ರೀಮಧ್ವೇಷಾರ್ಪಿತಮಸ್ತು.
ಈ ರೀತಿ ಈ ಶ್ಲೋಕವನ್ನು ಅಧ್ಯಯನ ಮಾಡುವಾಗ ಇಲ್ಲಿ ಶ್ಲೋಕದಲ್ಲಿ ಜಿಸ್ಟ್ ಕೊಟ್ಟಿದ್ದಾರೆ, ಆದರೆ ಆ ತತ್ವಗಳನ್ನೆಲ್ಲ ತಿಳಿಲಿಕ್ಕೆ ನಮಗೆ ಆಚಾರ್ಯ ಮಧ್ವರ ಅನುಗ್ರಹ ಬೇಕು. ಮುಂದೆ ಬಹಳಷ್ಟು ವಿಷಯಗಳನ್ನು, ಇದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಜಗನ್ನಾಥದಾಸರೇ ಮುಂದಿನ ಆ ಸಂಧಿಗಳಲ್ಲಿ ತಿಳಿಸಿಕೊಡ್ತಾರೆ. ಅದಕ್ಕೆಲ್ಲ ಆ ಆಚಾರ್ಯ ಮಧ್ವರ ಮುಖ್ಯ ಅನುಗ್ರಹ ಬೇಕು. ಅದನ್ನು ಅವರು ದಯಪಾಲಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರಿಯತೇವಾಲಂ ವಿಷ್ಣುರ್ಮೇ ಪರಮಸ್ಸುಹೃತ್ ಶ್ರೀಮಧ್ವೇಷಾರ್ಪಿತಮಸ್ತು.